ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಅಪ್ಪು ಸರ್ ಮಾಡುವಂಥ ನಮಸ್ಕಾರಗಳು. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿ, ಅದೇ ರೀತಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ತಾ, ಇವತ್ತಿನ ವಿಷಯ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ನಾವು ಹೇಳೋಕ್ಕಿಂತ ಮುಂಚೆ ನಾವು ಏನಾಗಬೇಕು ಅಂತಂದರೆ ನಾವು ಬದಲಾಗಬೇಕಿಲ್ಲಿ. ಯಾಕಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದೇ, ನಾವು ಇಲ್ಲಿ ಒಬ್ಬರಿಗೆ ಬೆರಳು ಮಾಡಿ ತೋರಿಸಿದಾಗ ಪುನಃ ಉಳಿದ 3 ಬೆರಳುಗಳು ಕೂಡ ಏನು ಹೇಳ್ತಿರ್ತವೆ ಅಂತಂದರೆ, ಮೊದಲು ನೀನು ಬದಲಾಗು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅವು ತಿಳಿಸ್ತಾ ಇರ್ತವೆ. ಆದರೆ ನಮಗೆ ಅದರ ಪರಿಜ್ಞಾನನೇ ಇಲ್ಲದೇ ನಾವೆಲ್ಲರೂ ಏನು ಮಾಡ್ತಿರ್ತೀವಿ ಅಂತಂದರೆ, ಬೇರೆದವ್ರಿಗೆ ಕೂಡ ನಾವು ಬೆರಳು ಮಾಡೋದು ಬಹಳ ಅದೊಂಥರ ರೂಢಿ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ, ಇಲ್ಲಿ ಆತ್ಮೀಯ ನನ್ನ ಸ್ನೇಹಿತ ಬಾಂಧವರೆಲ್ಲ ನಾವು ವಿದ್ಯಾರ್ಥಿಗಳು ಈ PUC ಮತ್ತು ಡಿಗ್ರಿಯಲ್ಲಿ, ಆಮೇಲೆ ಇಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ NSS ಅಂಥೇಳಿ ಇರುತ್ತೆ, ಅಂತಂದರೆ ರಾಷ್ಟ್ರೀಯ ಸೇವಾ ಯೋಜನೆ ಅಂಥೇಳಿ, ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ಅಂಥೇಳಿ. ಇಲ್ಲಿ ಅವರೆಲ್ಲರೂ ಕೂಡ ಮೊದಲು ಅವ್ರಿಗೆ ಹೇಳಿಕೊಡೋದೇನೆ ಇದನ್ನೇ, ಏನು ಅಂತಂದರೆ, ಇನ್ನೊಬ್ಬರಿಗೆ ಬೆರಳು ಮಾಡಿ ಕೆಲಸವನ್ನು ತಗೊಳ್ಳೋಕ್ಕಿಂತ ಮುಂಚೆ ನಾವು ಕೂಡ ಅಲ್ಲಿ ಕೆಲಸಕ್ಕೆ ಬಾಗಿದಾಗ ನಮ್ಮ ಉಳಿದವರು ಕೂಡ, ನಮ್ಮ ಜೊತೆಗಿದ್ದವರು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಇದು ಭಾಳ ಅಪರೂಪದ ಸಂಗತಿ. ಅಪ್ಪಿತಪ್ಪಿ ನಾವು ಇನ್ನೊಬ್ರಿಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೇಳಕ್ಕೆ ಹೊಂಟೀವಿ ಅಂತಂದರೆ, ಆ ವಿಷಯದಲ್ಲಿ ನಾನು ಏನಾಗಿರಬೇಕು ಅಂತಂದರೆ ಸರಿಯಾಗಿರಬೇಕು, ಇದ್ದಾಗ ಮಾತ್ರ ಅದು ಪರರಿಗೆ ಹೇಳಿದಾಗ ಏನಾಗುತ್ತೆ ಅಂತಂದರೆ ಉಪಯುಕ್ತ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಒಂದು ಮಾತು ಗೊತ್ತಿರಬಹುದು, ಹೇಳೋದೆಲ್ಲ ಏನು ಅಂತಂದರೆ ಆಚಾರ, ತಿನ್ನೋದೆಲ್ಲ ಏನು ಅಂತಂದರೆ ಬದನೆಕಾಯಿ. ಅಂತಂದರೆ ನಾವೆಲ್ರಿಗೂ ಕೂಡ ಏನು ಮಾಡ್ತೀವಿ ಅಂತಂದರೆ ಬದನೆಕಾಯಿಯನ್ನು ತಿನ್ನಬೇಡಿ ಅಂತ ಹೇಳ್ತೀವಿ, ಆದರೆ ರಾತ್ರಿ ಆಯಿತು ಅಂತಂದರೆ ನಮ್ಮೆಲ್ರಿಗೂ ಕೂಡ ಬದನೆಕಾಯಿ ಪಲ್ಯ ಇಲ್ಲದೇ ಊಟನೇ ಮಾಡೋದಿಲ್ಲ. ಇದು ಇವತ್ತಿನ ಆಧುನಿಕ ಸಂಸ್ಕೃತಿಯ ಒಂದು ಭಾಗವಾಗಿ ಏನಾಗಿದೆ ಅಂತಂದರೆ ಪರಿಣಮಿಸಿದೆ ಅಂತ ಹೇಳ್ಬೋದು. ಸೊ ನಿಮಗೆ ವೀರ ಸನ್ಯಾಸತ್ವವನ್ನು ಪಡೆದು ನಮ್ಮ ದೇಶದ ಸಂಸ್ಕೃತಿಯನ್ನು ವಿದೇಶಿಗಳಿಗೂ ಕೂಡ ಪರಿಚಯಿಸಿದಂತಹ ವಿವೇಕಾನಂದರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಒಂದು ಸಲ ಸ್ವಾಮಿ ವಿವೇಕಾನಂದರು ಏನು ಮಾಡಿರ್ತಾರೆ ಅಂತಂದರೆ, ಹಳ್ಳಿಯಲ್ಲಿ ತಿರುಗಾಡುವಂಥ ಸಮಯದಲ್ಲಿ, ಜನರನ್ನು ಜಾಗೃತಿಗೊಳಿಸುವಂಥ ಸಮಯದಲ್ಲಿ ತಿರುಗಾಡಬೇಕಾಗಿತ್ತು. ಆ ಸಂದರ್ಭದೊಳಗೆ ಏನಾಗಿರುತ್ತೆ ಅಂತಂದರೆ, ಬಂದಿರ್ತಾರೆ, ಈ ವಿಷಯ ಯಾವುದೋ ಒಂದು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಹಳ್ಳಿಗೆ ಗೊತ್ತಾಗುತ್ತೆ, ಹೀಗೆ ಒಬ್ಬರು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅನ್ನುವಂಥವ್ರು ಬಂದಿದ್ದಾರೆ ಅಂತ ಹೇಳಿ. ಆವಾಗ ಅಲ್ಲಿ ಹೋದರೆ ನಮಗೇನು ಮಾಡ್ತಾರೆ ಅಂತಂದರೆ, ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ತಾರೆ ಅಂತಂದಾಗ, ಈ ವಿಷಯ ಏನಾಗುತ್ತೆ ಅಂತಂದರೆ ಒಬ್ಬ ಅಜ್ಜಿಯ ಕಿವಿಗೆ ಮುಟ್ಟುತ್ತೆ. ಆ ಅಜ್ಜಿಯ ಮೊಮ್ಮಗ ಏನು ಮಾಡ್ತಿರ್ತಾನೆ ಅಂತಂದರೆ, ಭಾಳಷ್ಟು ಬೆಲ್ಲವನ್ನು ಆತ ತಿಂತಿರ್ತಾನೆ. ಹೀಗಾಗಿ ಎಷ್ಟೇ ಎಲ್ಲ ಕಡೆ ತೋರಿಸಿದ್ರು ಕೂಡ ಆತ ಬೆಲ್ಲ ತಿನ್ನೋದನ್ನು ಏನು ಮಾಡಿರೋದಿಲ್ಲ ಅಂತಂದ್ರೆ ಒಟ್ಟ ಬಿಟ್ಟಿರೋದಿಲ್ಲ. ಹೀಗಾಗಿ ಆ ಅಜ್ಜಿ ಇದಕ್ಕೆ ಏನು ಮಾಡ್ತಾಳೆ ಅಂತಂದರೆ, ಆ ಮೊಮ್ಮಗನನ್ನು ಸ್ವಾಮಿ ವಿವೇಕಾನಂದರ ಹತ್ರ ಕರ್ಕೊಂಬರ್ತಾರೆ. ಹೇಳ್ತಾರೆ, ನೋಡಿ ಬುದ್ಧಿ, ನೀವು ನನ್ನ ಮೊಮ್ಮಗ ಈತ ಬೆಲ್ಲವನ್ನು ತಿನ್ನೋದು ಭಾಳ ಬಿಡ್ತಾ ಇಲ್ಲ, ಭಾಳಷ್ಟು ಬೆಲ್ಲವನ್ನು ಈತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತಿಂತಿದ್ದಾನೆ ಅಂತ ಹೇಳ್ತಾಳೆ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಯ್ತಮ್ಮ, 1 ವಾರ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ 1 ವಾರ ಹೋಗುತ್ತೆ, ಮತ್ತೆ ಆ ಅಜ್ಜಿ ಇದ್ದವಳು ಆ ಮೊಮ್ಮಗನನ್ನು ಕರ್ಕೊಂಡು ಪುನಃ ಎಲ್ಲಿಗೆ ಬರ್ತಾರೆ ಅಂತಂದರೆ ಸ್ವಾಮಿ ವಿವೇಕಾನಂದರವರು ಇರುವಂಥ ಜಾಗಕ್ಕೆ ಬರ್ತಾರೆ. ಅವಾಗ ಬಂದಾಗ ಅಜ್ಜಿ ಹೇಳ್ತಾಳೆ, ಬುದ್ಧರ ನಮ್ಮ ಮೊಮ್ಮಗಂದು ಸ್ವಲ್ಪ ಬೆಲ್ಲದ ವಿಷಯ ರೀ ಅಂತಂದಾಗ, ಆಯ್ತು ಇನ್ನೊಂದು 15 ದಿವಸ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಅವಾಗ ಅಂತ ಅಜ್ಜಿ ಇದ್ದಕ್ಕೆ ಹೇಳ್ತಾಳೆ, ಏನು ಇವರು ದಿನ ಬಿಟ್ಟು ಬಾ ಅನ್ನತ್ತಾರಲ್ಲ ಅಂತ, ಇರ್ಲಿ ತಡಿ ಆಗ್ತದೆ ಅಂತ ಹೇಳಿ ಮತ್ತೆ ಪುನಃ ಹೋಗ್ತಾರೆ. ಮತ್ತು 15 ದಿವಸ ಬಿಟ್ಟು ಬರ್ತಾರೆ. ಮತ್ತು ಅವಾಗೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಅವಾಗ ಲಾಸ್ಟಿಗೆ ಆಕೆ ಅಜ್ಜಿ ಇದ್ದಕ್ಕೆ ಹೇಳ್ತಾಳೆ, ಬರ್ತಾರೆ. 1 ವಾರ ಕಳೆದ ಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಮೊಮ್ಮಗನ ತಲೆ ಮೇಲೆ ಕೇಳಿಸ್ತಾರೆ, ಇನ್ನು ಮೇಲಿಂದ ನೀವು ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳ್ತಾರೆ. ಅವಾಗ ಅಜ್ಜಿ ಅಂತಾಳೆ, ಅಲ್ರಿ ನೀವು ಬರೀ ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳಕ್ಕನ ನಮ್ಮನ್ನು 1 ತಿಂಗಳು ಇಲ್ಲಿ ಹೋಗೋದು ಬರೋದು ಮಾಡಿಸಿರಿನ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ನೀವು ಇವನು ಮೊದಲನೇ ದಿವಸ ಇಲ್ಲ ನಂತರ ಕರ್ಕೊಂಡು ಬಂದಾಗ ಏನಾಗಿತ್ತು ಅಂತಂದರೆ ನಾನು ಬೆಲ್ಲ ತಿಂತಿದ್ದೆ, ಆದರೆ ನಾನು ನಿಮಗೆ ತಿನ್ನಬೇಡ ಅಂತ ಹೇಳಕೊಂಡ್ರೆ ನನಗೇನಾಗ್ತೈತಿ ಅಂತಂದ್ರೆ ಮೊದಲು ಅದನ್ನು ನಾನು ಬಿಡಬೇಕಾಗ್ತೈತಿ. ಅದಕ್ಕೆ ನಾನು ಬೆಲ್ಲ ಬಿಡಾಕನ ಏನಾಯ್ತು ಅಂತಂದ್ರೆ 1 ತಿಂಗಳ ಸಮಯ ಸಿಕ್ತು.
ಅವಾಗ ನಾನು ಇವಾಗ ಏನು ಮಾಡಿದ್ನಿ ಅಂತಂದ್ರೆ ಪರಿಪೂರ್ಣವಾಗಿ ಬೆಲ್ಲವನ್ನು ತಿನ್ನೋದನ್ನು ಬಿಟ್ಟೀನಿ. ಅದಕ್ಕೆ ನಾನು ಆ ಹುಡುಗಿಗೆ ನಾನು ಹೇಳಕತ್ತೀನಿ ಅಂತ ಹೇಳ್ತಾರೆ. ಇದು ಜೀವನದ ಉದ್ದೇಶ. ನಮ್ಮ ಜೀವನದ ಉದ್ದೇಶಗಳನ್ನು ಗುರಿಗಳನ್ನು ತಿಳ್ಕೊಂಡೀವಿ ಅಂತಂದರೆ ನಾವು ಏನು ಮಾಡಬೇಕು ಅಂತಂದ್ರೆ ಮೊದಲು ನಾವು ಸರಿಯಾಗಿದ್ದಾಗ ಇನ್ನೊಬ್ಬರಿಗೆ ಮಾತ್ರ ಅದನ್ನು ಹೇಳಿದರೆ ಅದು ಭಾಳ ಉಪಯುಕ್ತ ಆಗ್ತತಿ ಅನ್ನುವಂಥ ವಿಷಯವನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ತಿಳಿಸ್ತಾ ಇದ್ದೇನೆ. ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಹೇಳಿ ಕಮೆಂಟ್ ಹಾಕಿದರೆ ನಾನು ಅದೇ ಥರ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತತಿ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.